ಎಲ್ಲರಿಗೂ ನಮಸ್ಕಾರ. ಇದು ನಾಡಿನ ಜನತೆಗೆ ನಮ್ಮ ದಸರಾ ಹಬ್ಬದ ಶುಭಾಶಯಗಳು. ಸರ್, ಇವತ್ತಿನ ಕಾರ್ಯಕ್ರಮ ಇವತ್ತು ಆನೆಗೆ ನಾವು ಆಶೀರ್ವಾದ ಮಾಡಿ ಕಳಿಸ್ತಾ ಇದ್ದೀವಿ. ಇದು ಸುಮಾರು 80-85 ವರ್ಷದಿಂದ ಆಚರಿಸ್ಕೊಂಡು ಬರ್ತಾ ಇದ್ದೀವಿ. ಒಂದು ಸತಿ ನಮ್ಮ ಆನೆಗೆ ಒಂದು ತೊಂದರೆ ಆಗಿತ್ತು ಹಿಂದಿನ ಕಾಲದಲ್ಲಿ. ಆವಾಗ ನಮ್ಮ ಮುತ್ತಾತ ಅವರು ಅದಕ್ಕೆ ಗುಣಪಡಿಸಿದ್ರು. ಆವಾಗ ಏನಾಯಿತು ಅಂದರೆ, ಆ ದಿನ ಗುಣಪಡಿಸಿದಾಗ ಅವರು ಆನೆಗೆ ಕರ್ಕೊಂಡು ಇಲ್ಲಿಗೆ ಬರ್ತಾರೆ. ಗುಣಪಟ್ಟಾದ್ಮೇಲೆ ಇಲ್ಲಿಗೆ ಕರ್ಕೊಂಡು ಬಂದಾಗ ಆ ದಿನ ಏನಿತ್ತು ಅಂದರೆ ಆಯುಧ ಪೂಜೆ ದಿನ ಇತ್ತು. ಸೊ ಆವತ್ತಿಂದ ಒಂದು ಇದು ಹಾಕ್ಕೊಂಡು ಬರ್ತಾಯಿದ್ದೆ, ಒಂದು ಹ್ಯಾಬಿಟ್ ಪದ್ಧತಿ ಹಾಕ್ಕೊಂಡು ಬಂದಿದೆ. ಇದು ಪ್ರತಿ ವರ್ಷ ಆನೆಗಳಿಗೆ ಬಂದು ಇಲ್ಲಿ ನಮಸ್ಕಾರ ಮಾಡಿಸಿ ಅವ್ರಿಗೆ ದುವಾ ಮಾಡಿ ನಾವು ನಾಳೆ ಜಂಬೂ ಸವಾರಿಯನ್ನು ನಮ್ಮ ಮೈಸೂರು ನಗರದಲ್ಲಿ ಚೆನ್ನಾಗಿ ಆಗಬೇಕು ಮತ್ತು ಶಾಂತಿಪೂರ್ವ ಆಗಬೇಕು, ಏನೇ ಅನಾಹುತ ಆಗಬಾರ್ದು ಅಂತ ಒಂದು ಪ್ರಾರ್ಥನೆ ಮಾಡಿ ನಮ್ಮ ನಾಡನ ಹಬ್ಬಕ್ಕೆ ನಾವು ಖುಷಿ ಪಟ್ಟು ಅದನ್ನ ನಾವು ಸಲ್ಲಿಸ್ತಾ ಇದ್ದೀವಿ. ಸರ್, ಇದು ಯಾರ್ದು ದರ್ಗಾ ಹೆಸರೇನು? ಇದು ಹಜರತ್ ಇಮಾಮ್ ಶಾ ವಲಿ ರಹಮತುಲ್ಲಾ ಅಲೈ ದರ್ಗಾ. ಇದು 1758ರಲ್ಲಿ ಸ್ಥಾಪಿತವಾಗಿದೆ. ಆ ಟೈಮಲ್ಲಿ ರಾಜನ ಕಾಲದಲ್ಲಿ ಇದು ಸ್ಥಾಪಿತವಾಗಿದ್ದ ದರ್ಗಾ. ಇದು ಸುಮಾರು 200-250 ವರ್ಷ ಮೇಲೆ ಪಟ್ಟದ್ದು ದರ್ಗಾ. ಇಲ್ಲಿ ಮಾಹಿತಿ, ಇಲ್ಲಿ ಎಲ್ಲ ಬಂದವ್ರಿಗೆ ತಮ್ಮ ಏನು ಇದು ಇರ್ತದೆ, ಅರ್ಕೆವನ್ನು ಇರ್ತದೆ, ಅದನ್ನು ಅರ್ಕೆ ಪೂರಿಸಿ ಇವರಿಗೆ ಕಾಯಿಲೆ ಬಂದವ್ರಿಗೆ ಅವರೆಲ್ಲ ಗುಣಪಡಿಸಿ ಇಲ್ಲಿ ಇದು ಮಾಡ್ತೀವಿ. ಇಲ್ಲಿ ಯಾವುದೇ ಧರ್ಮದ ಜಾತಿ ಭೇದ ಭಾವನೆ ಏನೂ ಇಲ್ಲ. ಎಲ್ಲ ಧರ್ಮದವರು ಇಲ್ಲಿ ಬಂದು ನಮಸ್ಕಾರ ಮಾಡಿ ಅದನ್ನ ಏನಿದೆ ಅವ್ರದ್ದು ಇದು ತಗೊಂಡು ಹೋಗ್ತಾರೆ. ನಿಮ್ಮ ಹೆಸರು ಹೇಳಿ ಸರ್. ನನ್ನ ಹೆಸರು ಮೊಹಮ್ಮದ್ ನಕೀಬುಲ್ಲಾ ಶಾ ಖಾದ್ರಿ. ನಂದು ಇದು 5ನೇ ತಲೆ ಇಲ್ಲಿಗೆ ಸೇವೆ ಸಲ್ಲಿಸ್ತಾ ಇರೋದು. ಇನ್ಶಾ ಅಲ್ಲಾ ಅವಕಾಶ ಬಂದರೆ ನನ್ನ ಮಗ ಇದ್ದಾನೆ, ಅವನು ಸಲ್ಲಿಸೋಕ್ಕೆ ಇಷ್ಟಪಡ್ತೀನಿ ಸರ್.